ಜಮೀರ್ ಅಹ್ಮದ್ ಅವರ ಈ ರೀತಿಯ ನಿರ್ಧಾರದಿಂದ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೇಷನ್ ಫಸ್ಟ್ ಅನ್ನೋದನ್ನ ಯಾರು ಕೂಡ ಮರಿಬಾರದು, ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತ ಜಮೀರ್ ಅಹ್ಮದ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಅವ್ರು ಕೊಟ್ಟಿರುವಂತ ಕಾರಣ ಇದೆಯಲ್ಲ, ಆ ಕಾರಣ ಮಾತ್ರ ಅಬ್ಬಬ್ಬ ಭರ್ಜರಿ ಆಗಿದೆ ಅಂತಿದ್ದಾರೆ ಜನ. ಏನ್ ಕಾರಣ ಕೊಟ್ಟಿದ್ದಾರೆ? ಜಮೀರ್ ಅಹ್ಮದ್ ಅವರು ಕೊಟ್ಟಿರೋ ಕಾರಣ ಕೇಳಿಸ್ಕೊಳ್ಳಿ. ಜಿಬಿಎ ಎಲೆಕ್ಷನ್ ಉಪಚುನಾವಣೆ ತಯಾರಿಗೋಸ್ಕರ ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತ ಜಮೀರ್ ಅವರು ಹೇಳ್ತಾ ಇದ್ದಾರೆ ಪತ್ರದಲ್ಲಿ. ನಾಳೆನೆ ಜಿಬಿಎ ಎಲೆಕ್ಷನ್, ನಾಡಿದ್ದೇ ಫಲಿತಾಂಶ, ಹಿಂಗಾಗಿ ಬಹಳ ಬಿಸಿ ಸಾಹೇಬ್ರು. ಜಿಬಿಎ ಎಲೆಕ್ಷನ್ ಈಗ ಸದ್ಯಕ್ಕೆ ಮಾಡೋದಕ್ಕಾಗಲ್ಲ ಅಂತ ಹೋಗ್ತಾರವ್ರು ಯಾರ್ರಿ? ಇದೇ ಕಾಂಗ್ರೆಸ್ ಪಾರ್ಟಿ ಅವರು. ಹಲವು ಕಾರಣಗಳನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಿದ್ದಾರೆ. ಈಗ ಸದ್ಯಕ್ಕೆ ಜಿಬಿಎ ಎಲೆಕ್ಷನ್ ಮಾಡಕ್ಕಾಗಲ್ಲ ಅಂತ ಇಷ್ಟುದ್ದ ನೆಪ ಹೇಳ್ಕೊಂಡು ಅಲ್ಲಿ ಪತ್ರ ಬರೀತಾರೆ ಇವರು. ಅದೇ ಜಮೀರ್ ಅಹ್ಮದ್ ಜಿಬಿಎ ಎಲೆಕ್ಷನ್ಗೆ ತಯಾರಿ ಮಾಡ್ಕೋಬೇಕು, ಉಪಚುನಾವಣೆ ತಯಾರಿ ಮಾಡ್ಕೋಬೇಕು, ಆಗಲ್ಲ. ಎಂಥ ಜವಾಬ್ದಾರಿ ನೋಡಿ. ರಾಜ್ಯದ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಿಗೆ ಇಲ್ಲದ ಜವಾಬ್ದಾರಿ, ಮುಖ್ಯಮಂತ್ರಿಗಳಿಗೆ ಇಲ್ಲದ ಜವಾಬ್ದಾರಿ ಜಮೀರ್ ಅಹ್ಮದ್ ಅವರಿಗೆ ಬಂದ್ಬಿಟ್ಟಿದೆ. ಜಿಬಿಎ ಎಲೆಕ್ಷನ್ಗೋಸ್ಕರ ಹೋಗಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾವಾಗಿದೆ ಜಿಬಿಎ ಎಲೆಕ್ಷನ್? ಮೋಸ್ಟ್ಲಿ ಈಗಲೂ ಅವರು ಜಿಬಿಎ ಎಲೆಕ್ಷನ್ ಅಲ್ಲಿ ಬೀಸಿ ಇರಬೇಕು ಜಮೀರ್ ಅಹ್ಮದ್ ಅವರು. ಎಲೆಕ್ಷನ್ ಮಾಡಕ್ಕಾಗಲ್ಲ ಅಂತ ಕೋರ್ಟ್ ಹೋಗಿದ್ದು ಇವರದ್ದೇ ಪಾರ್ಟಿ. ಮಿನಿಸ್ಟರ್ ಕುರ್ಚಿ ಬೇಕು ಅಂತ ಎಷ್ಟು ಸಾರಿ ದೆಹಲಿಗೆ ಹೋದ್ರಿ ಇವರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ನಾನು ಯಾರ ಹತ್ರನೂ ಇನ್ಫ್ಲೂಯೆನ್ಸ್ ಮಾಡಲ್ಲ, ದೆಹಲಿಗೆ ಹೋಗೋ ಅಗತ್ಯ ನನಗಿಲ್ಲ ಅಂತ ರಾತ್ರಿ ಹೇಳಿದವರು ಬೆಳಿಗ್ಗೆ ನೋಡಿದ್ರೆ ದೆಹಲಿಯಲ್ಲಿದ್ದಾರೆ. 20 ಸಾರಿ ದೆಹಲಿಗೆ ಹೋಗಕ್ ಬರುತ್ತೆ ಜಮೀರ್ ಅವರಿಗೆ. ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಕ್ಕಾಗಲ್ವಾ? ಕರ್ತವ್ಯ ಇದು ಭಾರತೀಯ ನಾಗರಿಕರಾಗಿ ಎಲ್ಲರದ್ದು, ಆಯ್ಕೆ ಅಲ್ಲ ಇದು. ಇಲ್ಲೇ ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಕ್ಕಾಗಲ್ವಾ ಜಮೀರ್ ಅವರಿಗೆ? ಮೊದಲು ಅಧಿಕಾರ ಕುರ್ಚಿ, ಆಮೇಲೆ ದೇಶ ಅಂದ್ರೆ ಜಮೀರ್ ಅಹ್ಮದ್ ಆಗಿದ್ರೆ ಖಾತೆಯ ಅಸಮಾಧಾನ ಇರಲಿ. ಖಾತೆಯ ಅಸಮಾಧಾನವನ್ನ ನೀವು ಎಲ್ಲಿ ಯಾರಿಗೆ ತಿಳಿಸಬೇಕು. ಆದ್ರೆ ಖಾತೆಯ ಅಸಮಾಧಾನವನ್ನ ಹೀಗೆ ವ್ಯಕ್ತಪಡಿಸಿದ್ರ ಜಮೀರ್ ಭಾಯ್? ಅಲ್ಪಸಂಖ್ಯಾತ ವಕ್ಫ್ ಖಾತೆ ಸಿಗ್ಲಿಲ್ಲ ಅಂತ ಬೇಸರದಲ್ಲಿದ್ದೀರಾ? ಅದಕ್ಕೆ ಧ್ವಜಾರೋಹಣ ಮಾಡೋದು ಬೇಡ ಅಂತನಾ? ಆಯ್ಕೆ ಅಲ್ಲ ಅದು. ನಿಮ್ಮ ಇಚ್ಛೆ ಕಾರಬಾರ ಮಾಡುವಂತಿಲ್ಲ. ರಾಷ್ಟ್ರಕ್ಕೆ ಗೌರವ ಕೊಡುವಂತದ್ದು ಎಲ್ಲರ ಕರ್ತವ್ಯ, ಅದನ್ನು ಮಾಡಬೇಕು. ಧ್ವಜಾರೋಹಣ ವಿಚಾರದಲ್ಲಿ ಜಮೀರ್ ನಡೆಗೆ ಹೆಚ್ಚಾಗಿದೆ ಆಕ್ರೋಶ. ಇದ್ರ ಮಧ್ಯೆ ಪರಮೇಶ್ವರ್ ಇವತ್ತು ಹೌಸ್ ಅಲ್ಲಿ ಹೇಳ್ತಾರೆ, ಏನು ಆರೋಗ್ಯ ಪರಿಸ್ಥಿತಿ, ಆರೋಗ್ಯ ಸರಿ ಇಲ್ಲ. ಪತ್ರದಲ್ಲಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾರ ಅವರು. ಪರಮೇಶ್ವರ್ ಅವರು ಹೇಳ್ತಾರೆ, ಇಲ್ಲ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಇರಲಿ, ವಯಸ್ಸಿನ ಕಾರಣಗಳಿಂದಾಗಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಆಗ್ತಾ ಇರಬಹುದು. ಆದರೆ ಜಮೀರ್ ಅಹ್ಮದ್ ಯಾವ್ದಾದ್ರೂ ಆ ಪತ್ರದ ಮೂಲೆಯಲ್ಲಿ ಬರೆದ್ರ ಆರೋಗ್ಯದ ಸಮಸ್ಯೆಯಿಂದ ವಿಜಯನಗರಕ್ಕೆ ಹೋಗಕ್ಕಾಗ್ತಾ ಇಲ್ಲ ರೀ? ಸ್ಪೆಷಲ್ ಫ್ಲೈಟ್ ಎಲ್ಲ ಹಾಕೊಂಡು ಓಡಾಡ್ತಿರಲ್ರಿ ನೀವು. ಡೆಲ್ಲಿಗೆ 30 ಸರಿ ಹೋಗ್ತೀರಿ ಮಿನಿಸ್ಟರ್ ಕುರ್ಚಿ ಬೇಕು ಅಂತ, ವಿಜಯನಗರಕ್ಕೆ ಹೋಗಕ್ಕಾಗಲ್ವಾ? ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕಾಗಲ್ಲ, ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ. ಆಮೇಲೆ ಇನ್ನೊಂದು ವಿಚಾರ ಕೇಳಿ, ಇವರಲ್ಲೇ ಸಮನ್ವಯತೆ ಇಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟವಾದಂತ ಉದಾಹರಣೆ. ಪರಮೇಶ್ವರ್ ಅವರು ಹೌಸ್ ಅನ್ನು ಅಡ್ರೆಸ್ ಮಾಡ್ತಾರೆ ಈ ಕಾರಣಕ್ಕೆ, ಅವರಿಗೆ ಆರೋಗ್ಯದ ಸಮಸ್ಯೆ ಅಂತ. ಫೋನ್ ಮಾಡಿ ಹೇಳಿದ್ರ ಜಮೀರ್ ನಿಮ್ಗೆ ಹಿಂಗೆ ಹೇಳ್ರಿ ಪರಮೇಶ್ವರ್ ಅವರೇ ಅಂತ? ಆರೋಗ್ಯದ ಸಮಸ್ಯೆ ಅಂತ ಎಲ್ಲಿ ಹೇಳಿದಾರ ಅವರು? ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದಲ್ಲಿ ಎಲ್ಲೂ ಪ್ರಸ್ತಾಪನೆ ಆಗಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರವನ್ನ ರಿಪ್ರೆಸೆಂಟ್ ಮಾಡ್ತಾ ಇರುವಂತವರು ನಮ್ಮ ದೇಶಕ್ಕೆ ಯಾವ ರೀತಿಯ ಗೌರವ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನ್ ಸಂದೇಶ ಕೊಡ್ತೀರಿ ನೀವು? ನೆಕ್ಸ್ಟ್